ನಾಡಪ್ರಭು ಕೆಂಪೇಗೌಡ ಅವರ ಬ್ಯಾನರ್ಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿರುವ ಘಟನೆ ತಾಲೂಕಿನ ದೇವರಹಳ್ಳಿ ಗ್ರಾಮದಲ್ಲಿ ಭಾನುವಾರ ರಾತ್ರಿ ನಡೆದಿದ್ದು, ಘಟನೆಗೆ ಕಾರಣರಾದವರನ್ನು ಬಂಧಿಸಿ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ಆಗ್ರಹಿಸಿ ಪಕ್ಷಾತೀತವಾಗಿ ಪ್ರತಿಭಟನೆ ನಡೆಸಲಾಯಿತು. ತಾಲೂಕಿನ ಒಕ್ಕಲಿಗ ಸಮುದಾಯದ ಮುಖಂಡರು, ದೇವರಹಳ್ಳಿ ಸೇರಿದಂತೆ ಅಕ್ಕಪಕ್ಕದ ಗ್ರಾಮಸ್ಥರು, ಒಕ್ಕಲಿಗರ ಸಂಘದ ನಿರ್ದೇಶಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಕೃತ್ಯವನ್ನು ಖಂಡಿಸಿದರು. ಕೃತ್ಯ ಎಸಗಿದವರನ್ನು ಸುಮ್ಮನೆ ಬಿಡಬಾರದು, ಯಾರೇ ಆಗಿರಲಿ ಕಠಿಣ ಕ್ರಮ ಕೈಗೊಳ್ಳಬೇಕು. ಆಗ ಮಾತ್ರ ಇಂತಹ ಘಟನೆಗಳು ನಡೆಯುವುದು ತಪ್ಪುತ್ತದೆ ಎಂದು ಪ್ರತಿಭಟನಾಕಾರರು ಪೊಲೀಸರನ್ನು ಆಗ್ರಹಪಡಿಸಿದರು. ಇದೇ ಸಂದರ್ಭದಲ್ಲಿ ಒಕ್ಕಲಿಗರ ಸಂಘದ ನಿರ್ದೇಶಕ ವೆಂಕಟರಾಮೇಗೌಡ, ಜೆಡಿಎಸ್ ತಾಲೂಕು ಘಟಕದ ಅಧ್ಯಕ್ಷ ಗೋವಿಂದಳ್ಳಿ ನಾಗರಾಜು ಸೇರಿದಂತೆ ತಾಲೂಕಿನ ಹಲವು ಒಕ್ಕಲಿಗ ಸಮುದಾಯದ ಮುಖಂಡರು ಮಾತನಾಡಿದರು. ಯಾವುದೇ ಅಫೆನ್ಸ್ ಆದಾಗ ತಕ್ಷಣ ಬಂಧಿಸೋದಾಗಲ್ಲ. ನಾವು ಡಿವೈಎಸ್ಪಿ ಸಾಹೇಬರು ಭರವಸೆ ಕೊಟ್ಟಿದ್ದಾರೆ, ಇವತ್ತು ನಾಳೆ ಬಂಧಿಸ್ತೀವಿ ಅಂತ. ಇವತ್ತು ನಾಳೆಯಲ್ಲಿ ಅವ್ರನ್ನ ಬಂಧಿಸಲಿಲ್ಲ ಅಂದ್ರೆ ನಾವು ಇಂಥ ದೊಡ್ಡ ಹೋರಾಟನ ಚನ್ನಪಟ್ಟಣ ಮಟ್ಟದಲ್ಲಿ ಮಾಡೋಣ. ಈಗ ಇವತ್ತು ನಾಳೆ 2 ದಿನ ಟೈಮ್ ತಗೊಂಡವ್ರೆ ಸಾಹೇಬರು. ಈಗ ನಾವು ಅವ್ರ ಮಾತು ಯಾಕೆಂದ್ರೆ ಬೆಲೆ ಕೊಡಬೇಕು. ಮತ್ತೆ ನಮ್ದು ಇವತ್ತೇನು ಆಯ್ ಬಾಯ್ ಅಂದ್ಬಿಟ್ಟು ಜಗಳ ನಿಂತ್ಕೊಂತ ಕಾಲ ಅಲ್ಲ ಇದು. ನಾವು ಶಾಂತಿಯುತವಾಗಿ ಬಂದಿರೋರು, ನಾವು ಒಕ್ಕಲಿಗರು. ಬೆತ್ತಿದ್ರೆ ನಮಗೂ ಟೈಮ್ ಬೇಕು, ನಾವು ಬೆಳಿಬೇಕು. ಹಂಗಾಗಿ ತಾಳ್ಮೆಯಿಂದ ಬದುಕಬೇಕಾದದ್ದು ನಮ್ದು. ಹೋರಾಟ ತಾಳ್ಮೆ ಎರಡೂ ಇರಬೇಕು. ಶಾಂತಿಯುತ ಪ್ರತಿಭಟನೆಯಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಎನ್ ಆನಂದ್ ಸ್ವಾಮಿ, ಒಕ್ಕಲಿಗರ ಸಂಘದ ಮುಖಂಡರಾದ ಮಾಳ್ಗಾಳ್ ರಾಜಪ್ಪ, ಎಲೆಕೇರಿ ರವೀಶ್, ರಾಂಪುರ ಧರಣೀಶ್, ಪ್ರಮೋದ್, ಪಿಡಿ ರಾಜು, ಹರಿದಾಸ್, ಬೈರಪಟ್ಟಣ ರವಿ, ಸುರೇಶ್, ಒಳಗೆರೆ ದೊಡ್ಡಿ ಮನೋಹರ್, ವೆಂಕಟಸ್ವಾಮಿ, ರೇಖಾ ಉಮಾಶಂಕರ್, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಸಿದ್ದಪ್ಪಾಜಿ, ಸಂತೋಷ್, ಡಿಕೆ ಧರಣೀಶ್, ಸಿದ್ದರಾಜು, ಮಂಕುಂದ ನಂದೀಶ್, ಕಸಪ ಜಿಲ್ಲಾಧ್ಯಕ್ಷ ಬಿಟಿ ನಾಗೇಶ್, ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ಅಧ್ಯಕ್ಷ ರಮೇಶ್ ಗೌಡ ಸೇರಿದಂತೆ ಇನ್ನೂ ಹಲವರು ಹಾಜರಿದ್ದರು. ಈಗ ನೋಡಿ ಸರ್, ಈಗ ಆಯ್ತು ನಮ್ಮ ಒಂದ್ ನಿಮಿಷ. ಈಗ ಎಲ್ಲ ಹಿರಿಯರು ಇವರೆಲ್ಲ ಬಂದಿದ್ದಾರೆ. ಇವರೆಲ್ಲರ ಸಮ್ಮುಖದಲ್ಲಿ ನೀವು ಮಾತು ಕೊಟ್ಟಿದ್ದೀರಾ ನಮಗೆ. ಇವತ್ತು ನಾಳೆ ಇದು ಇಲ್ಲಿ ಮುಗಿದೇನೆ ಅವನ್ನ ಅರೆಸ್ಟ್ ಮಾಡಿ, ಅವ್ನು ಯಾರಾಗಿರ್ಲಿ, ಆ ಕಿಡಿಗೇಡಿಗಳು ಇದು ಮುಂದುವರಿಬಾರ್ದು, ಇದು ಇಲ್ಲ ಆಗಬಾರ್ದು, ತಾಲೂಕಲ್ಲಿ ಆಗಬಾರ್ದು. ನಮ್ಮ ತಾಲೂಕು ಶಾಂತಿಯುತವಾಗಿ ಬಂದಿದೆ, ಯಾವಾಗಲೂ ಶಾಂತಿಯುತವಾಗಿ. ಟೌನಲ್ಲಿ ಯಾವಾಗಲೂ 92, 93 ಗಲಾಟೆ ಆಗಿರ್ಬೋದು. ಆದಮೇಲೆ ನಮ್ಮ ತಾಲೂಕು ಈ ಹಳ್ಳಿನೂ ಸೇರಿಸಿ ಎಲ್ಲ ಸರ್ವ ಜನಾಂಗ ಇರುವಂಥ ಊರಿದು. ಇಂಥ ಊರುಗಳಲ್ಲಿ ಶಾಂತಿಯ ಕದ್ದುವಂಥ ಯಾವನೇ ವ್ಯಕ್ತಿಯಾಗಿರಲಿ ಅವನ್ನ ಬಂಧಿಸಿ ಅವ್ನಿಗೆ ಏನಾಗ ಪನಿಷ್ಮೆಂಟ್ ಕೊಡಬೇಕು, ನಿಮ್ಮ ಕಾನೂನು ರೀತಿ ನೀವು ಕೈಗೊಳ್ಳಿ. ಆದರೆ ಇವತ್ತು ನಾಳೆ ಆಗಲಿಲ್ಲ ಅಂದಾಗ ಇದು ತಾಲೂಕು ಮಟ್ಟಕ್ಕೆ ಬರ್ತದೆ. ಈಗ ನನ್ನ ಮಾತೋ, ಗೌಡ್ರ ಮಾತೋ, ಇನ್ನೊಬ್ರ ಮಾತು, ಒಬ್ರು ಮಾತು ಕೇಳುವ ಪರಿಸ್ಥಿತಿಲಿ ಯಾರೂ ಇಲ್ಲ. ಅದು ತಾಲೂಕು ಮಟ್ಟಕ್ಕೆ ಬರದೇ ಇರೋ ಥರ ನಡ್ಕೊಳ್ಳುವಂಥ ಕೆಲಸ ಮಾಡುವಂಥದ್ದು ದಯವಿಟ್ಟು ನೀವು ಆರಕ್ಷಕರಿದ್ದೀರಿ, ನಿಮ್ಮ ಕೆಲಸ ಅಂತ ನಾನು ವೈಯಕ್ತಿಕವಾಗಿ ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ. ಅದನ್ನು ಆದಷ್ಟು ಬೇಗ ಅವ್ನು ಯಾರಾಗಿರಲಿ ಕಿಡಿಗೇಡಿ ಅವನಿಗೆ ಈಗ ನಮ್ಮ ರಾಜ್ಯ ಒಕ್ಕಲಿಗರ ಸಂಘ ಗಂಟೆ ಹೊರಟೋಗಿದೆ. ಒಕ್ಕಲಿಗರ ಸಂಘದ ನೌಕರರೆಲ್ಲ ಬಂದಿದ್ದಾರೆ. ನಮ್ಮ ಏನು ಸಮಾಜದ ನೌಕರಿದ್ದಾರೆ ಅವರೆಲ್ಲ ಕೂಡ ಬಂದಿದ್ದಾರೆ. ನಮ್ಮ ಸಮಾಜದ ನಾಯಕರು ಬಂದಿದ್ದಾರೆ. ಅದು ಮೇಲ್ಮಟ್ಟಕ್ಕೆ ಹೋಗೋದು ಬೇಡ ಸರ್. ದಯವಿಟ್ಟು ಇಲ್ಲೇ ಕೊಲಾಪ್ಸ್ ಆಗಬೇಕು. ಇನ್ಯಾವುದೇ ಸಮಾಜಕ್ಕೆ ಅಗೌರವ ತೋರಿಸುವಂಥ ಯಾವ ವ್ಯಕ್ತಿನೂ ಇಲ್ಲಿ ಈ ತಾಲೂಕಲ್ಲಿ ಇರಬಾರ್ದು ಸರಿ. ಇವತ್ತು ನಾಳೆ ಇವತ್ತು ನಾಳೆ ಅವ್ರು ಮಾಡ್ಕೊಡ್ತಾರೆ. ಮೂರನೇ ದಿನದ ಮೇಲೆ ಎಲ್ಲಾ ಸಮುದಾಯಕ್ಕೆ ಎಚ್ಚರಿಕೆ ಆಗ್ಬೇಕು ಸರ್. ಅದು ರಾಜ್ಯಕ್ಕೆ ಅದು ಒಂದು ಸಂದೇಶ ಹೊರಡಬೇಕು. ಇಂಥ ಸಮಾಜಘಾತಿ ಇಂಥ ಎಫೆಕ್ಟಿವ್ ಆಗಿರ್ಬೇಕು. ಇನ್ಯಾವುದಕ್ಕೆ ಈ ರೀತಿ ನಮ್ಮ ರಾಜ್ಯದಲ್ಲಿ ಅವಕಾಶ ತಾಲೂಕಲ್ಲಿ ಎಲ್ಲೂ ಆಗಬಾರ್ದು. ಯಾವುದೇ ಸಮಾಜ ನೆಪ ಮಾತ್ರ ಅವ್ರು ಎದುರಿಸಿ ಆಗಬಾರ್ದು. ಪನಿಷ್ಮೆಂಟ್ ದೊಡ್ಡ ಮಟ್ಟದಲ್ಲಿ ಇರಬೇಕು.
ಸಡನ್ ಯಾಕೆ ತೀರ್ಮಾನ ತಗೋತಾ ಇದೀವಿ ಎದ್ದು ಬಿಡ್ತೀವಿ ನಾವು ಹೋಗ್ಬಿಡ್ತೀವಿ ಅಂತ ಒಂದು ನಿಮಿಷ ನಿನ್ನೆದುರಿಗೇನೆ ನಾನು ಏನು ಹೇಳಿದೆ ಅದು ತೆಗಿಬೇಡಿ ನೀವು ಅರೆಸ್ಟ್ ಮಾಡೋ ತನಕ ನಾವು ಇರಲಿ ಅಂತಂದೆ ಅದನ್ನ ಯಾಕೆ ತೆಗೆದ್ರಿ ಪ್ರೊಸೀಜರ್ ಮಾಡಿದ್ವಿ ವಿತ್ ವಿಡಿಯೋ ಜೊತೆ ಪುತ್ಥಳಿ ಆಗ್ಬೇಕಿಲ್ಲ ಯಾವ ಜಾಗದಲ್ಲಿ ಕಿತ್ತಾಕಿದ್ರೆ ಅದೇ ಜಾಗದಲ್ಲಿ ಇವ್ರದ್ದು ಕೆಂಪೇಗೌಡರು ಪುತ್ಥಳಿ ಆಗ್ಬೇಕು. ಸತ್ಯವಾಗಿದ್ರೆ ಎಲ್ಲರಿಗೂ ಎಲ್ಲ ಸಮುದಾಯದವ್ರಿಗೂ ಇದು ಎಚ್ಚರಿಕೆ ಆಗ್ಬೇಕು ಸರ್. ಸುಮ್ಮನೆ ಯಾವುದೇ ಸಮುದಾಯದವನು ಹಿಂಗೆ ಸಮಾಜ ಪ್ರಮುಖ ವ್ಯಕ್ತಿ ಮೇಲೆ ಎಲ್ಲೋ ಏನೋ ಮಾಡ್ಬಿಟ್ಟು ಹೊಟ್ಟೋಗ್ಬಿಡೋದಲ್ಲ. ಅದು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಎಲ್ಲ ಜನಾಂಗದವರು ಸೇರಿಸಿ ಎಲ್ಲ ಯಾವುದೇ ಜಾತಿನೂ ಇಲ್ಲ ಸರ್. ಎಲ್ಲ ಜಾತಿಯವರು ಇದ್ದಾರೆ ಇಲ್ಲಿ, ಎಲ್ಲ ಒಕ್ಕಲಿಗರೇ ಏನು ಮಾಡ್ತಾ ಇಲ್ಲ, ಎಲ್ಲ ಜಾತಿಯವರು ಇದ್ದಾರೆ, ಎಲ್ಲ ಪಕ್ಷದವರು ಇದ್ದಾರೆ. ದಯವಿಟ್ಟು